ಹಾಂ ರಿವರ್ಸಾ ಜಿಯಾ ಅಂದಿದ ತಕ್ಷಣ ಫುಲ್ಲು ಎಚ್ಚರ ಆಗೋಯ್ತು ಅವಳಿಗೆ. ಸೊ ಫ್ರೆಂಡ್ಸ್, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಒಂದು 300 ಮೀಟರ್ ನಡ್ಕೊಂಡು ಹೋಗ್ಬೇಕಂತೆ, ಪೂಕೋಡೆ ಲೇಕ್ ಅಂತ. ನೋಡೋಣ, ಅಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ನಾನು ಕೇಳಿದ್ದೆ, ನೋಡಿಲ್ಲ. ಯೂಟ್ಯೂಬಲ್ಲಿ ಕೇಳಿರೋದು ಅಲ್ಲೇ ಬೋಟಿಂಗ್ ಎಲ್ಲ ಮಾಡ್ಬೋದು ಅಂತ. ನೋಡೋಣ ಏನೇನು ಇರತ್ತೆ. ಮತ್ತು ಫ್ರೆಂಡ್ಸ್, ಈ ರೋಡಲ್ಲಿ ಬರುವಾಗ ತುಂಬ ಅಡ್ವೆಂಚರ್ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಸೈಡಲ್ಲಿ. ಏನಿಲ್ಲ ಅಂದರೂ ಒಂದು 10 ಕಡೆ ಅದೇ ಇದೆ. ಸೊ ಜಿಪ್ ಲೈನ್ ಆಗಿರ್ಬೋದು, ಈ ಥರ ಎಲ್ಲ ಇಟ್ಟಿದ್ರು. ನೋಡೋಣ, ನಾವು ಇದನ್ನು ಮುಗಿಸ್ಕೊಂಡು ಆದರೆ ಜಿಪ್ ಲೈನ್ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನನಗೇನು ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ನೋಡೋಣ. ನೋಡಿ ಫ್ರೆಂಡ್ಸ್, ನಾವೊಂದು ಅಂಬ್ರೆಲಾ ತಗೊಂಡ್ವಿ. ಅಂಬ್ರೆಲಾ ನಮ್ಮ ಹತ್ರ ಇಲ್ಲ, ಅದಕ್ಕೆ ಒಂದು 250 ರುಪೀಸ್ ಪೇ ಮಾಡಿದ್ವಿ. ಇನ್ ಕೇಸ್ ಮಳೆ ಬರೋ ಥರ ಇದೆ. ನೋಡಿ, ಇವಾಗ ಎತ್ಕೋಬೇಕಂತೆ ದಿಯಾನ. ನೋಡೋಣ ಫ್ರೆಂಡ್ಸ್, ಮಳೆ ಬರುತ್ತೆ ಅಂತ ಭರವಸೆ ಇಟ್ಕೊಂಡು ಅಂಬ್ರೆಲಾ ತಗೊಂಡಿದ್ದೀವಿ. ಮಳೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಕಡೆ ಸ್ವಲ್ಪ ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿದಾರಲ್ಲ, ಈ ರೈಟ್ ಸೈಡ್ ಲೇಕ್ ಇದೆ. ಸ್ವಲ್ಪ ಅದಕ್ಕೆ ಅನ್ಸುತ್ತೆ. ಕೆಲವು ಕಾರು ಅಲ್ಲಿವರೆಗೂ ಹೋಗ್ತಾ ಇದಾವೆ, ಬಟ್ ಅಲ್ಲಿ ಪಾರ್ಕಿಂಗ್ ಇಲ್ಲ. ಅಲ್ಲಿ ಯಾರೋ ಒಬ್ರು ಡ್ರಾಪ್ ಮಾಡಿ ಮತ್ತೆ ವಾಪಸ್ ಹೋಗಿ ಅಲ್ಲೇ ಪಾರ್ಕ್ ಮಾಡ್ಬೇಕು. ನಾನು ಕೇಳಿದೆ, ಯಾಕೆ ಕೆಲವು ಕಾರ್ ಸತ್ತಿದಾವೆ ಅಂತ ಕೇಳಿದ್ರೆ, ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ, ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಅಲ್ಲೇ ಫಸ್ಟ್ ಅಲ್ಲೇ ಡ್ರೈವರ್ ಜೊತೆಯಲ್ಲಿ ಬಂದ್ರೆ ಆ ತರ ಬೆನಿಫಿಟ್ಸ್ ಇರ್ತವೆ. ನಾವೇ ಓನ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದ್ರೆ ಈ ತರ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಹೋಗ್ಲೇಬೇಕು ಅಷ್ಟೇ ಅಲ್ಲ. ಇಲ್ಲ ಅಂದ್ರೆ ಇವ್ರಿಗೆ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಮತ್ತೆ ಇವ್ರು ಬರೋವರೆಗೂ ನಾವಂತೂ ಎಲ್ಲೂ ಹೋಗಿರಲ್ಲ. ಇವ್ರು ಬಂದ್ರೇನೆ ಪ್ರತಿಯೊಂದ್ ಕಡೆನೂ ಇವ್ರು ಇರ್ಲೇಬೇಕು. ನಾನಂತೂ ಕೈ ಹಿಡ್ಕೊಂಡೇ ಇರ್ತೀನಿ. ಸೊ ಅದು ನಮಗೆ ಡಬಲ್ ಅದಕ್ಕೆ ಬೇಡ ಅಂತ. ಏನು ಅಲ್ಲಿ ಡ್ರಾಪ್ ಮಾಡಿದ್ವಿ, ಎಷ್ಟು ಹೊತ್ತು ನಡೆಯೋದು? ಇವು ನಮಗೆಲ್ಲ ಅಷ್ಟು ದೊಡ್ಡ ಕೇವ್ಸ್ನೇ ಹತ್ತಿದೀವಂತೆ ಮೇಲೆ. ಇನ್ನು ಇದೆಲ್ಲ ಯಾವ ಲೆಕ್ಕ ನಮಗೆ? ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವು ಎಡ್ಕಲ್ ಗುಡ್ಡ ನೋಡಿಕೊಂಡು ಇಲ್ಲಿಗೆ ಒಂದು ಪೂಕೋಡೆ ಲೇಕ್ ಅಂತ ಇದೆ, ಇದನ್ನು ನೋಡೋದಕ್ಕೆ ಅಂತ ಬಂದ್ವಿ. ನಾವು ಬರುವಾಗ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗೋಯ್ತು. ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು ಫ್ರೆಂಡ್ಸ್. ಮಧ್ಯಾಹ್ನ ಲಂಚ್ ಮಾಡಲಿಲ್ಲ, ಯಾಕಂದರೆ ಲಂಚ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗತ್ತೆ ಅಂತ ಹಾಗೇನೆ ಬಂದ್ವಿ. ಇದನ್ನು ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಬೇಕಿದ್ರೆ ಲಂಚ್ ಮಾಡೋಣ ಅಂತ ಹಾಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಬಂದಾಗ ಕ್ಲೋಸಿಂಗ್ ಟೈಮೇ. ನಾವು ಬಂದು ಒಂದು 1/2 ಅವರ್ಗೆ ಟಿಕೆಟ್ ಕೌಂಟರ್ ಕ್ಲೋಸ್ ಮಾಡಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಲಿಸ್ಟ್ ಹಾಕಿದ್ದಾರೆ. ಅದೇನಂದರೆ 7 ಸೀಟ್ ಇರೋರಿಗೆ 700 ರುಪೀಸ್, ಅಂದರೆ 7 ಸೀಟ್ ಇರೋರು ಡಿವೈಡ್ ಮಾಡ್ಕೋಬೇಕು. 700 ರುಪೀಸ್ ಬೀಳತ್ತೆ, ಅಂದರೆ ಒಂದು ಪರ್ಸನ್ಗೆ 100 ರುಪೀಸ್. ಮತ್ತು 4 ಸೀಟ್ ಇರೋರಿಗೆ 450 ರುಪೀಸ್, 2 ಸೀಟ್ ಇರೋರಿಗೆ 300 ರುಪೀಸ್. ಈ ಥರ ಒಂದು ಲಿಸ್ಟ್ ಹಾಕಿದ್ದಾರೆ. ಸೊ ನಮಗೆ 300 ರುಪೀಸ್ ತೊಗೊಂಡ್ರು. ಪಾಪುಗೆ ಏನು ಕನ್ಸಿಡರ್ ಮಾಡಿಲ್ಲ. ಹಾಗೆಯೇ ಟೈಮಿಂಗ್ಸ್ ಇರುತ್ತೆ 20 ಮಿನಿಟ್ಸ್ ಅಂತ. ಸೊ ಆರಾಮಾಗಿ ಒಂದು ರೌಂಡ್ ಹೋಗಿ ಬರ್ಬೋದು. ಮತ್ತು ಲೈಫ್ ಜಾಕೆಟ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದನ್ನು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಕೇರಳ ಟೂರಿಸಮ್ ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಗೌರ್ಮೆಂಟ್ ಅವರೇ ಪ್ರೊವೈಡ್ ಮಾಡಿರೋದು. ಈ ಥರ ಎಲ್ಲ ಒಂದು ಬೋಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ ಇದನ್ನು. ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಒಂದು ಸೈಡಲ್ಲಿ ಒಂದು ಸ್ಮಾಲ್ ಫ್ಲವರ್ಸ್ ಇರುತ್ತೆ ಅಷ್ಟೇ. ಬಟ್ ಏನೋ ಒಂದು ಜನರಿಗೆ ಖುಷಿ ಈ ಥರ ಬೋಟಿಂಗ್ ಹೋಗೋದು. ಇದಕ್ಕೆ ಒಂದು ಚಾರ್ಜಸ್ ಎಲ್ಲ ಮಾಡಿ ಒಂದು ಬೋಟಿಂಗ್ ಥರ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ.
ಎಷ್ಟು ಪರ್ ಪರ್ಸನ್? 300 rupees 2 seater. 300 rupees 2 seats. ಪಾಪುಗೆ ಫ್ರೀ. ಇದೆಯೋ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಫ್ರೆಂಡ್ಸ್, ಅಲ್ಲಿರೋ ಮಕ್ಕಳೆಲ್ಲ ಹೇಗೆ ಆಡ್ತಿದ್ದಾರೆ ಅಂದರೆ ಯಪ್ಪ, ಅವ್ರಿಗೆ ನೋಡಿದರೆ ನನಗೆ ಭಯ ಆಗುತ್ತೆ. ಅವ್ರಿಗೆ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ. ಆ ಥರ ಒಂದು ಇದು ಲೈಫ್ ಜಾಕೆಟ್ ಹಾಕ್ಕೊಳ್ಳೋದಕ್ಕೆ ಒಂದು ಹುಡುಗಿ ಅಂತೂ ಅಳ್ತಾನೆ ಇದೆ. ಯಾಕೆ ಹೋಗ್ತಿರೋದು? ನಾವೇ ಈ ಥರ ರೈಡ್ ಮಾಡ್ಕೊಂಡು ಹೋಗೋದು. ಟೋಟಲ್ 20 minutes ಇರುತ್ತೆ. 20 minutes ಅಲ್ಲಿ ಸೊ 20 minutes ಅಷ್ಟೇ ಟೈಮಿಂಗ್ಸು. ಇವಾಗ 2:20 ಆಗಿ 2:15 2:20 ಅಂತ ಬರೆದಿದ್ದಾರೆ. 2:40ಗೆ ವಾಪಸ್ ಬರಬೇಕು. ಯು ಹ್ಯಾಪಿ? ಹ್ಯಾಪಿ. ಜಿಯಾಗೆ ಜಿಯಾ ಅಂದರೆ ಇಷ್ಟ ಅಲ್ಲ. ಈ ಥರ ನಾವು ಇದು ಮಾಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಅವಳು ಮಲಗಿದ್ಲು ಫ್ರೆಂಡ್ಸ್, ನಿದ್ದೆ ಮಾಡ್ತಾ ಇದ್ಲು. ಆಮೇಲೆ ಎದ್ದೇಳಿಸಿ ಈ ಥರ ಜಿಯಾ ಅಂದಿದ ತಕ್ಷಣ ಫುಲ್ಲು ಎಚ್ಚರ ಆಗೋಯ್ತು ಅವಳಿಗೆ. ಅದೇನು ಫ್ಲವರ್ ಅನ್ಸುತ್ತಲ್ಲ, ಸ್ಮಾಲ್ ಪರ್ಪಲ್ ಕಲರ್ ಫ್ಲವರ್ಸ್ ಚೆನ್ನಾಗಿದೆ. ಬಟ್ ಆ ಕಡೆ ನೋ ಎಂಟ್ರಿ ಅಂತೆ. ಅಲ್ಲಿ ನೋಡಿದ್ರೆ ಕೇವ್ಸಲ್ಲಿ ಜಿಯಾನ ಎತ್ಕೊಂಡು ಅಷ್ಟು ಮೇಲೆ ಹತ್ತು, ಆಮೇಲೆ ಅಲ್ಲಿಂದ ಎಳ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಕಾಲಿಗೆ ಜೀವ ಇಲ್ಲ, ಅಷ್ಟೊಂದಿತ್ತು. ಅಟ್ಲೀಸ್ಟ್ ಇಲ್ಲಿ ಬಂದರೆ ಏನಾದರೂ ರಶ್ ಸಿಗತ್ತೆ ಅಂದರೆ ಅದು ಇಲ್ಲ. ಇಲ್ಲೇನು ನಾವು ನಾವೇ ರೈಡ್ ಸೈಕ್ಲಿಂಗ್ ಇದೆ, ಇದು ನಾವೇ ಈ ಸೈಕ್ಲಿಂಗ್ ಮಾಡಬೇಕು, ನಾವೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಈಗ ಆದರೆ ಖುಷಿ ಇದೆ ಆ್ಯಕ್ಚುಲಿ. 300 2 ಪರ್ಸನ್ಗೆ 300 ಅಂದರೆ ವ್ಯಾಲ್ಯೂಯಬಲ್ ಅಲ್ಲ. 300ಗೆ 2 ಪರ್ಸನ್ ಅಂದರೆ ಕೊಡ್ಬೋದು, ಅದರಲ್ಲಿ ಏನು ವೇಸ್ಟ್ ಏನಿಲ್ಲ. ಸೊ 20 minutes ಅಲ್ವಾ, ವರ್ತ್ ಅಂತಾನೆ ಅನಿಸುತ್ತೆ. ಏನಂದರೆ ಮಕ್ಕಳು ಕರ್ಕೊಬಂದರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಏನೋ ಇದು ಸಣ್ಣ ಫ್ಲವರ್ ಅಲ್ಲ, ಎಲ್ಲ ಪರ್ಪಲ್. ನೋಡಿ ಫ್ರೆಂಡ್ಸ್, ಬನಾನಾ ಚಿಪ್ಸ್ ತೊಗೊಂಡಿದ್ವಿ. ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಿರೋದು ವ್ಯೂನ ಅಲ್ಲ. ಹೌದು, ಚೆನ್ನಾಗಿದೆ. ಅಂದರೆ ರಿಲ್ಯಾಕ್ಸ್ ಆಗಿ ನಾವು ಬೋಟಿಂಗ್ ಮಾಡಬೇಕು. 20 minutes ಅಂತ ಅರ್ಜೆಂಟ್ ಫಾಸ್ಟಾಗಿ ಮಾಡಿದ್ರೆ ನಾವು ಟಯರ್ಡ್ ಆಗ್ತೀವಿ. ಸೊ ಹಂಗೇನಿಲ್ಲ, 20 minutes ಆರಾಮಾಗಿ ಮಾಡ್ಬೋದು. 10 minutes ಬರೋಕ್ಕೆ, 10 minutes ಹೋಗೋಕ್ಕೆ. ಸೊ ರಿಲ್ಯಾಕ್ಸ್ ಆಗಿ ಮಾಡಿರಿ, ನಾವು ಸ್ವಲ್ಪ ಫ್ರೀ ಇರುತ್ತೆ, ಎಂಜಾಯ್ ಮಾಡ್ಬೋದು. ಸ್ಕ್ರೀನರಿ ಒಳ್ಳೆ ವ್ಯೂ ಸಿಗುತ್ತೆ.
ರಿವರ್ಸ್. ಸೊ ಫ್ರೆಂಡ್ಸ್, ಅವರು 20 ಮಿನಿಟ್ಸ್ ಅಂತ ಹೇಳಿರ್ತಾರೆ. ಬಟ್ ಅವರೇನು ಅಷ್ಟಾಗಿ ಎಕ್ಸೈಟ್ ಆಗಿ 20 ಮಿನಿಟ್ಸ್ಗೆ ರಿಟರ್ನ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. ಒಂದು 5-10 ಮಿನಿಟ್ಸ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಸೊ ನಾವಂತೂ ವೈನಾಡಲ್ಲಿ ಬೋಟಿಂಗ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.